ಈ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುರ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಔತಣಕೂಟ. ಆಪ್ತ ಶಾಸಕರು ಸಚಿವರಿಗೆ ಔತಣಕೂಟವನ್ನು ಆಯೋಜಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸುತ್ತಾರೆ ಅನ್ನುವಂತ ಮಾಹಿತಿ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಅನೇಕ ಸಚಿವರು, ಶಾಸಕರೆಲ್ಲರೂ ಭಾಗಿಯಾಗ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೆ ಯಾವಾಗ ಡಿನ್ನರ್ ಪಾರ್ಟಿಯನ್ನ ಹಮ್ಮಿಕೊಂಡ್ರೋ ಆ ನಂತರದಲ್ಲಿ ಇಲ್ಲಿ ಈಗ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮತ್ತೊಂದು ಔತಣಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ. ಶಾಸಕರು, ಪರಿಷತ್ ಸದಸ್ಯರು ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಇರುವಂತ ಕುತೂಹಲ. ಅದು ಇವತ್ತು ರಾತ್ರಿ ಗೊತ್ತಾಗುತ್ತೆ. ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರೋದು ಸತೀಶ್ ಜಾರಕಿಹೊಳಿ ಅವರು ಆಯೋಜನೆ ಮಾಡಿರೋದ್ರಿಂದ, ಔತಣಕೂಟಕ್ಕೆ ಇನ್ವೈಟ್ ಮಾಡಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಜೊತೆಯಲ್ಲಿ ಔತಣಕೂಟಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನ ಈ ಸಂದರ್ಭದಲ್ಲಿ ವಹಿಸ್ತಾ ಇದೆ. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಕರೆದಿರುವಂತಹ ಈ ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಇದು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಕೊಡ್ತಾ ಇದೆ. ಸಿಎಂ ರೇಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅಂಥದ್ದೇನಾದ್ರೂ ಹಿನ್ನೆಲೆಯಲ್ಲಿ ಅಂಥದ್ದೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುರ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಔತಣಕೂಟ. ಆಪ್ತ ಶಾಸಕರು ಸಚಿವರಿಗೆ ಔತಣಕೂಟವನ್ನು ಆಯೋಜಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸುತ್ತಾರೆ ಅನ್ನುವಂತ ಮಾಹಿತಿ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಅನೇಕ ಸಚಿವರು, ಶಾಸಕರೆಲ್ಲರೂ ಭಾಗಿಯಾಗ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೆ ಯಾವಾಗ ಡಿನ್ನರ್ ಪಾರ್ಟಿಯನ್ನ ಹಮ್ಮಿಕೊಂಡ್ರೋ ಆ ನಂತರದಲ್ಲಿ ಇಲ್ಲಿ ಈಗ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮತ್ತೊಂದು ಔತಣಕೂಟವನ್ನು ಹಮ್ಮಿಕೊಂಡಿದ್ದಾರೆ.
ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಶಾಸಕರು, ಪರಿಷತ್ ಸದಸ್ಯರು ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಇರುವಂತ ಕುತೂಹಲ. ಅದು ಇವತ್ತು ರಾತ್ರಿ ಗೊತ್ತಾಗುತ್ತೆ. ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರೋದು ಸತೀಶ್ ಜಾರಕಿಹೊಳಿ ಅವರು ಆಯೋಜನೆ ಮಾಡಿರೋದ್ರಿಂದ, ಔತಣಕೂಟಕ್ಕೆ ಇನ್ವೈಟ್ ಮಾಡಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಜೊತೆಯಲ್ಲಿ ಔತಣಕೂಟಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನ ಈ ಸಂದರ್ಭದಲ್ಲಿ ವಹಿಸ್ತಾ ಇದೆ. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಕರೆದಿರುವಂತಹ ಈ ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಇದು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಕೊಡ್ತಾ ಇದೆ. ಸಿಎಂ ರೇಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅಂಥದ್ದೇನಾದ್ರೂ ಹಿನ್ನೆಲೆಯಲ್ಲಿ ಅಂಥದ್ದೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಔತಣಕೂಟ. ಆಪ್ತ ಶಾಸಕರು, ಸಚಿವರಿಗೆ ಔತಣಕೂಟವನ್ನು ಆಯೋಜಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸುತ್ತಾರೆ ಅನ್ನುವಂತ ಮಾಹಿತಿ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಅನೇಕ ಸಚಿವರು, ಶಾಸಕರೆಲ್ಲರೂ ಭಾಗಿಯಾಗ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೆ ಯಾವಾಗ ಡಿನ್ನರ್ ಪಾರ್ಟಿಯನ್ನ ಹಮ್ಮಿಕೊಂಡ್ರೋ ಆ ನಂತರದಲ್ಲಿ ಇಲ್ಲಿ ಈಗ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮತ್ತೊಂದು ಔತಣಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಶಾಸಕರು, ಪರಿಷತ್ ಸದಸ್ಯರು ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಇರುವಂತ ಕುತೂಹಲ. ಅದು ಇವತ್ತು ರಾತ್ರಿ ಗೊತ್ತಾಗುತ್ತೆ. ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರೋದು ಸತೀಶ್ ಜಾರಕಿಹೊಳಿ ಅವರು ಆಯೋಜನೆ ಮಾಡಿರೋದ್ರಿಂದ, ಔತಣಕೂಟಕ್ಕೆ ಇನ್ವೈಟ್ ಮಾಡಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಜೊತೆಯಲ್ಲಿ ಔತಣಕೂಟಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನ ಈ ಸಂದರ್ಭದಲ್ಲಿ ವಹಿಸ್ತಾ ಇದೆ. ಹಾಗಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಕರೆದಿರುವಂತಹ ಈ ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಇದು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನ ಕೊಡ್ತಾ ಇದೆ. ಸಿಎಂ ರೇಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅಂಥದ್ದೇನಾದ್ರೂ ಹಿನ್ನೆಲೆಯಲ್ಲಿ ಅಂಥದ್ದೇನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು.